ಬಡ ಮಕ್ಕಳಿಗಾಗಿ ಉಚಿತ ತರಬೇತಿ ಈ ಒಂದು ಕೊನೆಯ ದಿನದ ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಹಿರಿಯರಾದ ಪಾದ್ರಿಯವರೇ ಹಾಗೂ ಇತರ ಎಲ್ಲ ಗಣ್ಯರೇ ಮತ್ತು ಆತ್ಮೀಯರಾಗಿರ್ತಕ್ಕಂಥ ಎಚ್ ಮರಿಯಪ್ಪ ವಕೀಲರು ಹಾಗೂ ಎಚ್ ಮರಿಯಪ್ಪ ಚಾರಿಟೇಬಲ್ ಟ್ರಸ್ಟ್ನ ಸಂಸ್ಥಾಪಕ ಅಧ್ಯಕ್ಷರು ಮತ್ತು ಇತರ ಸದಸ್ಯರೇ ಹಾಗೂ ಮುದ್ದು ಮಕ್ಕಳು, ಈಗಾಗಲೇ ಈ ವೇದಿಕೆಯನ್ನು ಉದ್ದೇಶಿಸಿ ಬಹಳಷ್ಟು ಅತಿಥಿಗಳು ಮಾತಾಡಿದ್ದಾರೆ. ಅವರು ಮಾತಾಡಿದ ಅಂಶಗಳನ್ನು ಹೊರತುಪಡಿಸಿ ಹೇಳಬಯಸುವುದೆಂದರೆ, ನಮಗೆ ಈಗ ಸ್ವಲ್ಪ ಕೊರಗೆ ಅನಿಸುತ್ತೆ. ಈಗ ಯಾಕಂತಂದ್ರೆ ನಿಮಗೂ ನಮಗಿರ್ತಕ್ಕಂಥ ಸ್ವಲ್ಪ ಕ್ಯಾರಿ ಮಾಡಿದ್ರೆ ಗೊತ್ತಾಗುತ್ತೆ. ನಾವು ಓದುವಂಥ ವೇಳೆಯಲ್ಲಿ ಎಕ್ಸಾಮ್ ಮುಗಿದ ತಕ್ಷಣ ನಾವು ಮುಗಿದಂಗನೆ ಆ ಕ್ಲಾಸ್ ಮುಂದಿಂದು ಮತ್ತೆ ಸಾಲಿಗೆ ಹೆಚ್ಚಿದಾಗನೇ ಚಲೋ ಆಗ್ತದೆ. 2 ತಿಂಗಳ 3 ತಿಂಗಳ ಸೂಟ್ ಇರ್ತದೆ. ಇವತ್ತು ಕನ್ನಡ ಸಬ್ಜೆಕ್ಟ್ ಪರೀಕ್ಷೆ ಮುಗಿತಿಲ್ಲ, ಆ ಪುಸ್ತಕ ಬೇಸ್ ಬುಕ್ಕೊಂಡು ಕಟ್ಟಿಟ್ಬಿಟ್ಟಿದ್ದ. ನೆಕ್ಸ್ಟ್ ಅದ ಮತ್ತೆ ಹಿಂಗೊಂದು 7 ದಿನ ಮುಗಿದ ಮೇಲೆ ಎಲ್ಲವನ್ನು ಬೇಸ್ ಗಂಟು ಕಟ್ಟಿ ಆ ಟ್ರೈಕನಿಗೆ ಆರಾಮ್ ಕೂತ್ಕೊಂಡ್ಬಿಟ್ವಿ. ಬ್ಯಾಸಿಗೆಯಲ್ಲಿ ಆಗಿದ್ದು ಅಂದ್ರೆ ಆಟ ಆಡೋದು, ಓಡೋದು, ಮಾತಾಡೋದು, ಕತೆ ಹೇಳೋದು ಇವೇ ಕೆಲಸ. ಇವನ್ನ ಅನುಭವಿಸಿ ಬದುಕಿದವರು ನಾವು. ಇಂಥ ವ್ಯವಸ್ಥೆ ಅವಾಗ ಇದ್ದಿಲ್ಲಪ್ಪ ಅಂತ ನಮಗೆ ಹೊರಗೆ ಅನಿಸ್ತು. ಈಗ ಈ ಒಂದು ವ್ಯವಸ್ಥೆ ನೋಡಿದಾಗ ಮರಿಯಪ್ಪ ವಕೀಲರು ನಮಗಿಂತ ಚಿಕ್ಕವರಾದರೂ ಕೂಡ ಇಷ್ಟೊಂದು ಪ್ರಮಾಣದಲ್ಲಿ ಸಾಮಾಜಿಕ ಕಾರ್ಯವನ್ನು ಮಾಡುವಂಥದ್ದು ನೋಡಿ ನಾವು ಕೂಡ ಮಾಡಲಪ್ಪ ವಯಸ್ಸು ಕಾತಬಿಟ್ಟು ಅಂತ ಅನಿಸುತ್ತೆ. ಈ ಒಂದು ವಯಸ್ಸು, ಒಂದು ಕಾಲಮಾನ ಅವೇನಿರ್ತಾವ ಅವನ್ನ ಸರಿಯಾಗಿ ಅನುಭವಿಸಿದ್ರೆ ಮಾನವ ಜೀವನ ಸಂಪೂರ್ಣ ಆಗ್ತದೆ. ಆ ಎಲ್ಲ ಕಳ್ಕೊಂಡ್ಮ್ಯಾಗ ಈಗ ಬಿಡ್ತಂದ್ರೆ ನಮಗೆ ಬರಂಗಿಲ್ಲ. ನಿಮಗೆ ಅಂತ ಅವಕಾಶ ಸಿಕ್ಕದ, ಅದನ್ನು ಬಳಸ್ತಿದ್ದೀರ ಅಂತ ನಾನು ಭಾವಿಸಿದ್ದೀನಿ. ಜೊತೆಗೆ ಈಗ ನಮ್ಮಂಗ ನಿಮ್ಮನ್ನ ಇರಬಾರ್ದು ಅಂತ ಯಾಕೆ ಹೇಳ್ಕೊಂಡ್ರೆ, ಈ ಮಳೆಗಾಲದಾಗ ಛತ್ರಿ ಹಿಡ್ಕೊಂಡು ಹೋಗ್ಬೇಕಾಗ, ಈ ಚಳಿಗಾಲದಾಗ ಛತ್ರಿ ಬೇಕಾಗಿಲ್ಲ. ಕಾಲಕ್ಕೆ ತಕ್ಕಂತೆ ಇರಬೇಕಾಗ್ತದೆ. ನಮ್ಮ ಕಾಲದಲ್ಲಿ ಸ್ಪರ್ಧಾತ್ಮಕ ಇದ್ದಿಲ್ಲ. ಯಾರೋ ಒಬ್ರು ಓದಿಬಿಟ್ರೆ ನೌಕರಿ ಮನೆಗೆ ಬಂದು ಕೊಡ್ತಿದ್ರು. ಹಂಗಾಗಿ ನಾವು ಸ್ಪರ್ಧೆಯಲ್ಲಿ ಇದ್ದಿಲ್ಲ. ಆ ಸ್ಪರ್ಧೆಯಲ್ಲಿ ಇರೋದೇ ಇರೋದ್ರಿಂದ ನಾವು ನಿಮ್ಮಂಗ ಕಷ್ಟ ಪಡುವಂತ ಅವಶ್ಯಕತೆ ಬಂದಿದ್ದಿಲ್ಲ. ಕಾಲಕ್ಕೆ ತಕ್ಕಂತೆ ಹೋದಾಗ ಈಗ ನಿಮ್ಮ ಬದುಕು ಸಂಪೂರ್ಣವಾಗಿ ಸ್ಪರ್ಧೆಯಲ್ಲೇನೇ ಇದೆ. ಸಾಯವರೆಗೂ ಮುಟ್ಟಿದ ಚಲವಾದಗಳಿಗೆ ಸಾಯವರೆಗೂ ಸ್ಪರ್ಧೆಯಲ್ಲಿದ್ದೀರ. ಹಾಗಾಗಿ ಈಗ ನಿಮಗೆ ಇದು ಅವಶ್ಯಕತೆ ಇತ್ತು. ಅಂತ ಅವಶ್ಯಕತೆಯನ್ನು ನನ್ನ ಆತ್ಮೀಯ ಮಿತ್ರರಾಗಿರ್ತಕ್ಕಂಥ ಎಚ್ ಮರಿಯಪ್ಪ ಅವರು ಬಡ ಮಕ್ಕಳಿಗಾಗಿ ಈ ಒಂದು ವ್ಯವಸ್ಥೆಯನ್ನ ಒದಗಿಸಿಕೊಟ್ಟಿದ್ದಕ್ಕೆ ನಾನು ಅವರಿಗೆ ಕೃತಜ್ಞತೆ ಹೇಳ್ತೇನೆ. ಯಾಕಂತಂದ್ರೆ ಈ ಮರಿಯಪ್ಪ ಸರ್ ಇರ್ತಕ್ಕಂಥದ್ದು ನಮ್ಮ ಗುಡುದು ಪಕ್ಕದಾಗ, ಅದು ಒಂದು ಹೆಮ್ಮೆಯ ವಿಷಯ. ಈಗ ನಾನು ಸಹಾಯ ಮಾಡಲಂದ್ರು ನಮ್ಮ ಪಕ್ಕದಾಗ ಹೋಗ್ತಿದ್ದಾರೆ ಅಂದ್ರೆ ಆತ್ಮೀಯ ಅಂದ್ರು ಅವರಿಂದ ನಾವು ಗುರುತಿಸಲ್ಪಡ್ತೀವಲ್ಲ ಅಂತಕ್ಕಂಥದ್ದು. ಅಂತ ಒಳ್ಳೆಯ ಕಾರ್ಯವನ್ನು ನಾನು ಬೇರೆ ಬೇರೆ ಫಂಕ್ಷನ್ ಅಲ್ಲಿ ಹೇಳ್ತಿದ್ದೆ. ಅವರ ಒಂದು ಕಾರ್ಯಗಳು ಇವತ್ತು ಕಣ್ಣಾರೆ ಕಾಣುವಂತಹ ಸಂಘ ನನಗೆ ಒಂದು ಒಳ್ಳೆಯ ಸುಯೋಗ ಒದಗಿತೆ ಅಂತ ನಾನು ಭಾವಿಸ್ತೇನೆ. ಏನಂದ್ರೆ ಮುಖ್ಯವಾಗಿ ಡಾಕ್ಟರ್ ಇದ್ರು, ಇವರು ಇಸ್ಲಾಂ ಧರ್ಮದ ಬಗ್ಗೆ ಕೆಲವು ಅಂಶಗಳಿರು, ಒಟ್ಟ ಟೋಟಲ್ ಆಗಿರ್ತಕ್ಕಂಥದ್ದು ನಾವು ಮನುಷ್ಯರಾಗಿ ಹುಟ್ಟುಬಿಟ್ಟಿವಿ, ಮತ್ತೆ ಸಾಯ್ತೀವಿ. ಎಲ್ಲರೂ ಪಕ್ಕ ಸಾಯೋದು, ಯಾರು ಇರ್ತಕ್ಕಂಥದ್ದಿಲ್ಲ. ಹಾಗಾಗಿ ಇರುವ ಈ ಬದುಕಿನಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಸ್ಥಾನಮಾನಗಳು ಬೇಕಾದಂಗದ ಜಗತ್ತಿನ ಅವರಿಗೆ ನನಗಿಲ್ಲ ಅಂತಕ್ಕಂಥದ್ದಿಲ್ಲ. ಸಮಾಜದಲ್ಲಿ ಎಲ್ಲ ವ್ಯವಸ್ಥೆ ಐತೆ. ಆ ವ್ಯವಸ್ಥೆಯಲ್ಲಿ ನಾವು ಯಾರಿಗೂ ಅನ್ಯಾಯ ಮಾಡದೆ, ಅವ್ರಿಗೇನು ಹೆಚ್ಚಿಗೆ ನೀವು ಸಹಾಯ ಮಾಡಕ್ಕಿಲ್ಲ, ಯಾರಿಗೂ ಅನ್ಯಾಯ ಮಾಡದೆ ಒಳ್ಳೆಯ ನಡವಳಿಕೆಯಿಂದ ಬದುಕಿದಾಗ ನಿಮ್ಮ ಜೀವನ ಸಾರ್ಥಕ ಅಂತ ನಾವು ಭಾವಿಸ್ತೇವೆ. ಆ ಕಾರಣಕ್ಕಾಗಿ ನಿಮಗೆ ಈ ಸಮಾಜದಲ್ಲಿ ಇವು ಬಹಳ ಏನು ಬದುಕುವಂತ ಪರಿಸ್ಥಿತಿಯಲ್ಲಿ ಸಮಸ್ಯೆಗಳು ಬಹಳ ಬರ್ತಾವೆ. ಆ ಸಮಸ್ಯೆಯನ್ನ ಎದುರಿಸಬೇಕಾದ್ರೆ ತಿಳುವಳಿಕೆ ಇರ್ಬೇಕಾದ್ರೆ ಓದ್ಬೇಕಾಗತ್ತ. ನೀವು ಓದುವಂತ ವ್ಯವಸ್ಥೆಯಲ್ಲಿ ಇದ್ದೀರಿ, ಮುಂದೆ ದುಡಿಯುವಂತ ಪರಿಸ್ಥಿತಿ ಬರ್ತದೆ. ಈ ಓದುವಂತ ವ್ಯವಸ್ಥೆಯಲ್ಲಿ ಸರಿಯಾಗಿ ಓದಿಕೊಂಡು ಪಾಲನೆ ಮಾಡಿದ್ರೆ ನಿಮ್ಮ ಜೀವನ ನೀವು ಯಾರ ನೆರವಿಲ್ಲದೆ ಬದುಕಲಿಕ್ಕೆ ಅನುಕೂಲ ಆಗುತ್ತಾ. ಅಂತ ಒಂದು ನೆರವನ್ನ ಈ ಒಂದು ಬೇಸಿಗೆ ತರಬೇತಿ ಉಚಿತ ಶಿಬಿರವನ್ನ ಒದಗಿಸುವ ಮೂಲಕ ನಮ್ಮ ಆತ್ಮೀಯರು ನೀವು ಒದಗಿಸಿದ್ದಾರೆ ಭಾವಿಸಿ ನನಗೆ ಇಲ್ಲಿ